ಯಾರು ಅಂತಿಲ್ಲ. ಮುಂದುವರೆದರ ಇಡೀ ಮಾನವ ಕುಲವನ್ನೇ ನಾಶ ಮಾಡುವಂತ ಪರಿಸ್ಥಿತಿ ಬಂದು ಒದಗ್ತದ. ಅದನ್ನೇನಾದ್ರೂ ತಿದ್ದಬೇಕಾಗಿತ್ತಂದ್ರ, ಸರಳ ಮಾಡಬೇಕಾಗಿತ್ತಂದ್ರ, ಸುಖ ಶಾಂತಿ ಸಮಾಧಾನ ನೆಮ್ಮದಿ ಸಿಗಬೇಕಾಗಿತ್ತಂದ್ರ ಮನಸ್ಸಿಗೆ ಲಗಾಮ್ ಹಾಕ್ರಿ, ಮನಸ್ಸನ್ನ ಗೆದ್ದು ಬಿಡ್ರಿ, ಮನಸ್ಸನ್ನ ಶುದ್ಧ ಮಾಡ್ಕೋರಿ. ಅತೀ ಸುಲಭವಾದಂತ ಸಾಧನ ಇದು. ಅದಕ್ಕೆ ಅವ್ರೇನು ಮಾಡಿದ್ರಪ್ಪ ಅಂದ್ರೆ ನಮ್ಮಲ್ಲೇ ಇಂಚಗೇರಿ ಸಂಪ್ರದಾಯದಾಗ ಹಿರೇಮಠದವ ಸಂಗಯ್ಯಪ್ಪ ಅವೇನು ಮಾಡ್ತಿದ್ದಂದ್ರೆ, ಯಾರು ದೀನರದಾರ, ದಲಿತರದಾರ, ಯಾರು ಪಾಪಿಗಳದಾರ, ಪರದೇಶಿಗಳ ಅವ್ರನ್ನ ತಂದು ಗುರುಗಳ ಮುಂದೆ ಕೂಡಿಸಿ ಉಪದೇಶ ಕೊಡಿಸ್ತಿದ್ದ. ವೇಶ್ಯರನ್ನ ಸಹಿತ ತಂದು ಉಪದೇಶ ಕೊಡಿಸಿ ಉದ್ಧಾರ ಮಾಡಿದವ. ಅಷ್ಟ ಅಲ್ಲ, ಒಬ್ಬ ಹುಚ್ಚನನ್ನ ತಂದು ಗಿರಿಮಲ್ಲೇಶ್ವರ ಮಹಾರಾಜನ ಮುಂದೆ ಕುಡಿಸದಂತ. ಏನು ಸಂಗಯ್ಯ ಇಂಥ ಹುಚ್ಚಿಗೆ ಉಪದೇಶ ಕೊಡಂತಿ ಹೆಂಗ ಅಂತ ಕೇಳಿದಂಥವ್ರು. ಅವಾಗ ಹೇಳಿದಂತವ, ಯಪ್ಪ ಗುರು ಅಂದ್ರ ಪರಬ್ರಹ್ಮ, ನೀ ಪರಬ್ರಹ್ಮ ಪರಮಾತ್ಮ, ನೀ ಇಚ್ಛಾ ಮಾಡಿದ್ರ, ನೀ ಸಂಕಲ್ಪ ಮಾಡಿದ್ರ, ನೀ ಕೃಪಾ ಮಾಡಿದ್ರ ಹುಚ್ಚಿದ್ದವ ಶಾನೆ ಆಗ್ತಾನಂದು. ಅನಿವಾರ್ಯ ಅವಾಗ ಉಪದೇಶ ಕೊಟ್ಟರು, ಮುಂದೆ ಅವ ಭಾಳ ಜ್ಞಾನಿ ಆದ. ಕೇಳಿದ್ರು ಹೆಂಗಿರಬೇಕದು. ಇವತ್ತಿಗೂ ಸಹಿತ ಯಾರ ಮನಸ್ಸು ಕಳ್ಕೊಂಡರಿ, ಜಾರೇತಿ, ಕೆಟ್ಟ ಬುದ್ಧಿ ಬಂದತಿ, ಚಟಗಳು ಅಂಟ್ಕೊಂಡವ, ಶುದ್ಧ ಆಗ್ಬೇಕಂತೀರಿ, ಅದಕ್ಕೆ ಅತಿ ಸುಲಭವಾದಂಥ ಸಾಧನ ಯಾವುದಪ್ಪ ಅಂದ್ರೆ ಗುರುಗಳಿಗೆ ಶರಣ ಹೋಗೋದದ, ಗುರುವಿನಿಂದ ಉಪದೇಶ ಪಡ್ಕೊಳ್ಳೋದದ, ಅಭ್ಯಾಸ ಮಾಡೋದದ. ಅದು ಹೆಂಗೆ ಮಾಡೋದ್ರಿ ಅಭ್ಯಾಸ ಅಂದ್ರೆ, ಸಂತ ತುಕಾರಾಮ್ ಹೇಳ್ತಾರ, ಅವ ವಾರಿ ನೇಮಿಸ್ಕೊಂಡಿರ್ತಾನ, ಪಂಢರಪುರಕ್ಕೆ ಹೋಗಿರೋದಿಲ್ಲ. ಅವನ ಗೆಳೆಯರ ಏನೋ ಪಂಢರಪುರಕ್ಕೆ ಬಂದಿಲ್ಲ, ವಾರಿ ಅಂತದ್ ಅಂತ ಕೇಳ್ತಾರ. ಅವ್ರು ಏನ ವಾರಿ ತಪ್ಸಿಲ್ಲ ಅಂತಾನ. ಎಲ್ಲಿ ಮಾಡಕತ್ತದಿ ಅಂದ ಕೂಡಲೇ ಅವ್ ಹೇಳ್ತಾನ, ನನ್ನ ವಾರಿ ಶ್ವಾಸೋಶ್ವಾಸಿ ನಿಮಿಷೋ ನಿಮಿಷಿ ವಾರಿ ಕೇಳಿ ಪಂಡರಿಸಿ ಅಂತಾನ. ನಾ ಶ್ವಾಸದ ಬರೋಬ್ಬರಿ ಹೋಗ್ಕನ, ನನ್ನ ಶ್ವಾಸ ಹೋಗಿ ಎಲ್ಲಿ ಮುಟ್ತತೆ ಅಲ್ಲಿ ಪಾಂಡುರಂಗದಾನ, ಅಲ್ಲಿ ದರ್ಶನ ಮಾಡಿ ಶ್ವಾಸದ ಬರೋಬ್ಬರಿ ಬರ್ತನ್ನ. 24 ತಾಸಿನಾಗ 21,600 ಶ್ವಾಸೋಶ್ವಾಸ ಉಸಿರಾಡಿಸ್ತಾನ. ಒಂದೂ ವಾರಿ ತಪ್ಸಿಲ್ಲ, ಒಂದೂ ಶ್ವಾಸ ತಪ್ಸಿಲ್ಲ ಅಂತ ನಾವು ಕೇಳ್ರಿ. ಅವಂದು ಖರೆ ಅಂತೀರೋ, ಈ ಮ್ಯಾಲ ಪಂಢರಪುರಕ್ಕೆ ಹೋಗಿ ಹ್ಯಾಂಗ ನಂಬರ್ ಹಚ್ಚಿ ಪಾಳಿ ಹಚ್ಚಿ ದರ್ಶನ ಮಾಡ್ತಾರೆ, ಇದು ಖರೆ ಅಂತೀರೋ? ಎಲ್ಲಿದಾನ ದೇವ್ರ? ನಾವು ಹೇಳ್ತೀವಲ್ಲ, ತನ್ನ ಬಿಟ್ಟು ದೇವರೆಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ತನ್ನೊಳಗೆಲ್ಲ ದೇವರ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ ಅಂದ್ರ, ದರ್ಶನ ಮಾಡಲಿಲ್ಲ ಅಂದ್ರೆ ವ್ಯರ್ಥ ಆಗುವುದಿಲ್ಲ.
ವ್ಯರ್ಥ ಆಕತೆ ಅಂತ ತಿಳ್ಕೊಂಡು ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರ ಈ ಶ್ವಾಸ ಆಧಾರ ಕೊಟ್ಟಾರ. ಶ್ವಾಸ ಅಂದ್ರೇನು? ಪ್ರಾಣ. ನಿಜಗುಣ ಶಿವಯೋಗಿ ಹೇಳ್ತಾರ, ಪ್ರಾಣಲಿಂಗದ ಅನುಷ್ಠಾನವಿದು ಗುರುವಿನ ಆನತಿಯಲ್ಲಿ ಮಾಡಿ ಪೂಜ್ಯಪರು ಧನ್ಯರು. ಇದು ಪ್ರಾಣಲಿಂಗ. ಇದನ್ನ ಅನುಷ್ಠಾನ ಮಾಡೋದು ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತದನ್ನ ಅಂಗವೆಂಬ ಗುಡಿಯೊಳಗೆ. ಈ ಶರೀರ ಅಂತಕ್ಕಂಥ ಗುಡಿ ಇದ್ರಾಗ ಲಿಂಗ ಪೂಜೆ ನಡೆದದ. ಯಾವಾಗಂದ್ರ ನೀ ಆ ಕಡೆ ಲಕ್ಷ ಕೊಟ್ಟಾಗ. ಇವತ್ತಿನ ವಿಷಯನೂ ಲಕ್ಷ ಕೊಡುದದ. ಲಕ್ಷ ಎಲ್ಲಿ ಕೊಡಬೇಕು? ಎಲ್ಲಿ ಕೊಡಬಾರ್ದಲ್ಲಿ ಕೊಡ್ಬೇಕು. ಎಲ್ಲಿ ಲಕ್ಷ ಹೋಗುದಿಲ್ಲ ಅಲ್ಲಿ ಕೊಡ್ಬೇಕಲ್ಲಿ ಸುಳೆ ತಮ್ಮ ಅಂತ ನಾವು ಸಿದ್ದಪ್ಪಾಜಿ. ಹಂಗೇನಪ್ಪ ಅಂದ್ರ ಇವತ್ತ ಪ್ರಾಣಲಿಂಗದ ಅನುಷ್ಠಾನವನ್ನು ನೀವು ಯಾರಾದ್ರೂ ಮಾಡ್ತಿದ್ರ ಅತಿ ಸುಲಭವಾಗಿ ಈ ಶ್ವಾಸದ ಕೂಡ ಮಾಡಬಹುದು. ಇದು ಸಿದ್ಧಾಂತ. ಇದನ್ನ ಬಿಟ್ರ ನಾವೆಲ್ಲ ಲಿಂಗಾಯತ್ರ ಅನ್ಕೊಳ್ಳೋರು 90% ಜನ ಲಿಂಗ ಕಟ್ಟುವುದಿಲ್ಲ. ನಾವು ಮೈಮ್ಯಾಲ ಲಿಂಗ ಇಲ್ಲ, ಮತ್ತ ಸಡ್ ಹೊಡೆದು ಜಗಳಕ್ಕೆ ನಿಲ್ತೀವಿ ನಾವು ಲಿಂಗಾಯತರಂತೇವ. ಇದರಂಗನ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಶುರು ಮಾಡ್ಯಾರ. ಮಸೀದಿ ಕಟ್ಕೊಂಡು ಅವ್ರು ಸಡ್ ಹೊಡಿತಾರ, ಗುಡಿ ಕಟ್ಕೊಂಡು ಇವರು ಸಡ್ ಹೊಡಿತಾರ. ಈ ಸೃಷ್ಟಿ ಏನ್ ಮಾಡ್ಬೇಕು? ಈ ಸೃಷ್ಟಿ ನಾಶದ ಕಡೆ ಒಯ್ಬೇಕನ್ನ ನಾವು ಇಲ್ಲ, ಬಿಟ್ಟು ಬಿಡ್ರದನ. ನಾಮ ರೂಪ ರಸ ಗಂಧ ಸ್ಪರ್ಶ ಶಬ್ದ ಈ ವಿಷಯಗಳನ್ನ ತಲೆಯಾಗ ಹಾಕೊಂಡು ಹೋಗಬೇಡ್ರಿ, ಬಾಜು ಸರ್ಸ್ರಿ. ಅದನ್ನ ಬಾಜು ಸರ್ಸ್ಬೇಕಾಗಿತ್ತಂದ್ರ ಅದು ನಮ್ಮ ತಲೆಯಾಗ ಹೊಕ್ಬಿಟ್ಟೈತಿ. ಭಾಳ ಪುಸ್ತಕ ಓದಿ ಶಾಸ್ತ್ರ ಓದಿ ಏನೇನೋ ಮಾಡಿ ನಮ್ಮ ತಲೆಯೆಲ್ಲ ಕೆಟ್ಟು ಬಿಟ್ಟಾವ. ಈಗ ಹೆಂಗೆ MA LLB IAS IPS ಎಲ್ಲ ಕಲ್ತಾವ್ರದಾರ ನಮ್ಮೆಲ್ಲ ಆಫೀಸ್ದಾಗ. ಒಂದರೆ ಶುದ್ಧ ಅದಾವ ಯಾವ ಹೇಳ್ತಾನ ಕೇಳಿರ್ಬೇಕಾದ್ರ. ಯಾಕೆ ಶುದ್ಧ ಇಲ್ಲ? ಯಾಕೆ ಆಚಾರ ಇಲ್ಲ? ಯಾಕೆ ಭ್ರಷ್ಟಾಚಾರ ಹೋಗಿಲ್ಲ? ಇಟ್ಟೆಲ್ಲ ಕಲ್ತು ಯಾಕೆ ಹೋಗ್ಲಿಲ್ಲ? ಹೃದಯ ಇಲ್ಲ ಅಲ್ಲಿ, ಭಕ್ತಿ ಇಲ್ಲ ಅಲ್ಲಿ, ಪ್ರೇಮ ಇಲ್ಲ ಅಲ್ಲಿ, ಕಳ್ಕೊಂಡದ. ನನ್ನವ್ರನ್ನಂಗಿಲ್ಲ, ತನ್ನವ್ರನ್ನಂಗಿಲ್ಲ, ಮೋಸ ಮಾಡೋದು ಬಿಡಂಗಿಲ್ಲ. ಮತ್ತೆ ಭೂಮಿ ಮೇಲೆ ಮೆರಲಿಕ್ಕೆ ಹತ್ತಿದ್ರ ಇದರ ಅವರವ ನರಕ ನಿಮ್ಗೆ ತಪ್ಪದ ಹೊಕ್ಕತ್ತೇನ? ಹೋಗುವುದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಇವತ್ತ ಏನಾದ್ರೂ ಮಾಡಿದ್ರ ವೇದಾಂತ ಶುಡ್ ಬಿ ಬ್ರಾಟ್ ಇನ್ ಎವ್ರಿ ಡೇಸ್ ಲೈಫ್. If it is written in books, kept in cells, eaten by worms, it kills you. ವೇದಾಂತ ಅನ್ನುವಂಥದ್ದು ರಕ್ತಗತ ಆಗಬೇಕು. ಇದು ಜಗತ್ತೆ ಅನ್ನುವಂಥದ್ದು ಏನದ, ಪ್ರಕೃತಿ ಅನ್ನೋದ ತಾತ್ಪೂರ್ತಿಕದ, ಕ್ಷಣಿಕದ. ಪ್ರತಿಯೊಂದು ಕ್ಷಣದೊಳಗೆ ಬದಲಾಗ್ತಾ ಇದೆ. ಅದರ ಬೆನ್ನು ಹತ್ತಿ ನಾವು ಓಡಾಕತ್ತೀವಿ, ನಾವೆಂದೂ ಶುದ್ಧ ಆಗಂಗಿಲ್ಲ. ಸತ್ಯ ಯಾವ್ದದ, ಶಾಶ್ವತ ಯಾವ್ದದ, ಅದು ಪರಮಾತ್ಮ ಅದ, ಅದು ನನ್ನ ಆತ್ಮ ಅದ. ಅದು ಹಿಂದೂ ಇತ್ತು, ಈಗೂ ಅದ, ಇನ್ನು ಮುಂದೂ ಇರ್ತಾ ಇದೆ. ಇದು ಸತ್ಯ ಜ್ಞಾನ. ಇಂಥ ಜ್ಞಾನವನ್ನ ಆಚರಣೆ ಏನು ಪ್ರಾಕ್ಟೀಸ್ ರಿಯಲ್ ಟೆಸ್ಟ್ ಆಫ್ ನಾಲೆಜ್, ಜ್ಞಾನದ ಪರೀಕ್ಷೆ ಆಚರಣೆಯೊಳಗೆ ಬರ್ಬೇಕಂತ. ಆ ಆಚರಣೆಯೊಳಗೆ ತರುವಂತವ್ರು ನಾವು ಆಗ್ಲಿಲ್ಲ. 5 ದಿವಸಗಟ್ಲೆ ಇಲ್ಲಿ ಪುರಾಣ ಕೇಳಿ ಎಲ್ಲ ಕೇಳಿ ಏನ್ ಮಾಡೋರ್ದಪ್ಪ ನಾವು? ಏನ್ ಮಾಡ್ಬೇಕಂತೀರಿ? ಅದಕ್ಕೆ ಹೇಳ್ತಾರ ಅವರು, ನಿತ್ಯ ನೈಮಿತ್ತಿಕ ಜೀವನದ ಪ್ರತಿಯೊಂದು ಕ್ಷಣದೊಳಗ ಪಾರಮಾರ್ಥಿಕತೆಯನ್ನು ಅನುಭವಿಸುವಂತವ್ರು ಆದ್ರ ಪ್ರತಿ ಕ್ಷಣಕ್ಕೂ ನಮಗೆ ಸುಖ ಸಿಗ್ತದ, ಶಾಂತಿ ಸಿಗ್ತದ, ಸಮಾಧಾನ ಸಿಗ್ತದ, ದುಃಖ ದೂರ ಆಕತಿ. ಏನೆಲ್ಲ ಮಾಡಿದ್ರು ಸಹಿತ ದುಃಖನ ದೂರ ಆಗುವಲ್ದಂದಲತ್ತ ಬದುಕಬೇಕೆ ಆಗ್ತದೆ.